ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನಾವೀಗ ಅತ್ತೆ ಮನೆಗೆ ಹೋಗ್ತಾ ಇದ್ದೇವೆ, ಅಂದರೆ ನನ್ನ ಹಸ್ಬೆಂಡಿನ ಮನೆಗೆ. ಸ್ವಲ್ಪ ದಿನ ಭಾವನ ಮನೆಯಲ್ಲಿ ನಿಂತು ನಂತರ ನಾವಲ್ಲಿ ಹೋಗ್ತಾ ಇದ್ದೇವೆ. ಈಗ ಮನೆ ಹತ್ರ ತಲುಪ್ತಾ ಇದ್ದೇವೆ. ನಾವು ಸ್ವಲ್ಪ ಇದೆ ಇನ್ನು. ಈಗ ಮನೆಗೆ ತಲುಪಿದ್ದೇವೆ. ಇದೇ ನಮ್ಮ ಅತ್ತೆಯ ಮನೆ. ನೋಡ್ಬೋದು, ಇದು ಆ ಸೈಡ್ ರೋಡು ಮತ್ತು ಸುತ್ತಲೂ ಕಾಡು ತೋಟ ಇದೆ, ಅದರ ಮಧ್ಯದಲ್ಲಿ ಮನೆ. ಹಾಗೆ ಆ ಕಡೆ ಮೇಲೆ ಎಲ್ಲ ಹತ್ರ ಮನೆಗಳಿವೆ, ಮಾತ್ರ ಅಷ್ಟು ಕಾಣುವುದಿಲ್ಲ, ಅಂದರೆ ತುಂಬ ಮರ ಎಲ್ಲ ಇದೆಯಲ್ಲ. ಇದು ಬಂದು ನನ್ನ ಮೈದುನನ ಮಗಳು. ಅವಳಿಗೆ ತುಂಬ ಖುಷಿ ನೋಡಿ, ಮಕ್ಕಳು ಬಂದ್ರಲ್ಲ ಆಟ ಆಡಲಿಕ್ಕೆ. ಇಲ್ಲದ್ರೆ ಇಷ್ಟು ದಿನ ಒಬ್ಬಳೇ ಇದ್ಲು, ಇವರು ಬಂದದ್ದು ನೋಡಿ ಅವಳಿಗೆ ಭಾರಿ ಖುಷಿ. ಹಾಗೆ ಇದು ನನ್ನ ತಂಗಿ, ಅಂದರೆ ಮೈದುನನ ಹೆಂಡತಿ. ಅಂದರೆ ಸಂಜೆ ಹೊತ್ತಲ್ಲಿ ಹಾಲು ಕರಿಬೇಕಲ್ಲ, ಹಾಗೆ ದನದ ಹಾಲು ಕರೀಲಿಕ್ಕೆ ಹೋಗ್ತಾ ಇದ್ದಾಳೆ. ಇದು ದನದ ಕೊಟ್ಟಿಗೆ. ಹಾಗೆ ಇದಕ್ಕೆ ಒಣಗಿದ ಎಲೆ, ತರೆಗೆಲೆ ಅಂತ ಹೇಳ್ತವಲ್ಲ, ಅದನ್ನೇ ಹಾಕೋದು. ಒಣಗಿದ ಎಲೆ ಮತ್ತು ಸೊಪ್ಪು ಅದೆಲ್ಲ ಹಾಕೋದು. ಅದನ್ನು ಹಾಕಿ ಅದರಲ್ಲೇ ಸಗಣಿ ಹಾಕಿದರೆ ಅದು ಗೊಬ್ಬರ ಆಗ್ತದೆ. ದನ ಅದರಲ್ಲೇ ಸಗಣಿ ಎಲ್ಲ ಹಾಕ್ತದಲ್ಲ, ಅದಲ್ಲಿಗೆ ಗೊಬ್ಬರ ಆಗ್ತದೆ. ಮತ್ತು ಅದು ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ಹಾಗೆ ಫಸ್ಟಿಗೆ ಈ ಥರ ಕರುವಿಗೆ ಸ್ವಲ್ಪ ಹಾಲು ಕುಡಿಸಿ ನಂತರ ಹಾಲು ತೆಗೆಯುವಂಥದ್ದು. ಇದು ಸಣ್ಣ ಕರು, 1 ತಿಂಗಳು ಆಗಲಿಲ್ಲ ಇನ್ನು. ಸಣ್ಣ ಕರು, ತುಂಬ ಕ್ಯೂಟಾಗಿತ್ತು. ಹಾಗೆ ಬಾವ ಮತ್ತು ಅವರ ಮಗ ಬಂದಿದ್ದರು ನಮ್ಮನ್ನು ಇಲ್ಲಿ ತನಕ ಬಿಡಲಿಕ್ಕೆ ಅಂತ ಹೇಳಿ, ಅವರದ್ದು ರಿಕ್ಷಾದಲ್ಲಿ. ಹಾಗೆ ನಮ್ಮನ್ನು ಇಲ್ಲಿ ಬಿಟ್ಟು ಚಹಾ ಎಲ್ಲ ಕುಡಿದು ವಾಪಸ್ ಹೋಗ್ತಾ ಇದ್ದಾರೆ. ಅಂದರೆ ಲೇಟ್ ಆಗ್ತದಲ್ಲ, ಮತ್ತೆ ಕತ್ತಲಾಗ್ತಾ ಬಂತು. ಹಾಗೆ ಅವರು ಮನೆಗೆ ಹೋದರು. ಹಾಗೆ ಗಿಡದಲ್ಲಿ ತುಂಬ ಅಬ್ಬಳಿಗೆ ಇತ್ತು. ನನಗೆ ಅಬ್ಬಳಿಗೆ ಅಂದರೆ ತುಂಬ ಇಷ್ಟ, ತುಂಬ ಇತ್ತು. ಹಾಗೆ ಅದನ್ನೆಲ್ಲ ಕೊಯ್ದೆ. ಆರೆಂಜ್ ಮತ್ತು ಕೆಂಪು ಕಲರಲ್ಲಿ, 2 ಕಲರಲ್ಲಿ ಇತ್ತು. ಹಾಗೆ ಅದನ್ನು ಕೊಯ್ದು ಇವತ್ತು ನನ್ನ ತಂಗಿಗೆ ಒಂದು ಫಂಕ್ಷನಿಗೆ ಹೋಗಲಿಕ್ಕಿತ್ತು. ಹಾಗೆ ಅವರಿಗೆ ಕೊಡುವ ಅಂತೇಳಿ ಮುಡಿಲಿಕ್ಕೆ ಕಟ್ತಾ ಇದ್ದೇನೆ. ನನಗೆ ಹೂ ಕಟ್ಟುವುದಂದ್ರೆ ತುಂಬ ಇಷ್ಟ. ಸ್ಪೆಷಲಿ ಈ ಥರ ಅಬ್ಬಳಿಗೆ ಹೂವೆಲ್ಲ ಕಟ್ಟಲಿಕ್ಕೆ ತುಂಬ ಇಷ್ಟ. ಹಾಗೆ ಎಲ್ಲ ತೆಗೆದು ಕಟ್ಟಿ ಮಾಲೆ ಮಾಡ್ತಾ ಇದ್ದೆ. ಚಿಕ್ಕದಿರುವಾಗ ಕೂಡ ಹಾಗೆ ಶಾಲೆಗೆಲ್ಲ ಹೋಗುವಾಗ ಈ ಥರ ಮಾಲೆ ಮಾಡಿ ಮುಡಿತಿದ್ದೆವು. ಮತ್ತು ದೇವರಿಗೆ ಹಾಕಲಿಕ್ಕೆಲ್ಲ ಈ ಥರ ಡೈಲಿ ಹೂ ಕಟ್ಟುವುದಿತ್ತು. ಈ ಅಬ್ಬಳಿಗೆ ನೋಡಿ ಅದೇ ನೆನಪಾಗ್ತಿತ್ತು. ಹಾಗೆ ಹೂವನ್ನೆಲ್ಲ ಕೊಯ್ದು ಚೆಂದ ಒಂದು ಮಾಲೆ ಮಾಡಿದೆ. ನನಗೆ ಮುಡಿಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಆದರೆ ಮಾಲೆ ಮಾಡಿ ಬೇರೆಯವರಿಗೆ ಕೊಡಲಿಕ್ಕೆ ತುಂಬ ಇಷ್ಟ. ಹಾಗೆ ಚೆನ್ನಾಗಿ ಒಂದು ಮಾಲೆ ಮಾಡಿದೆ. ಹಾಗೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡ್ಬೋದು, ಬೆಳಿಗ್ಗೆ ಎದ್ದದ್ದೇ ಅತ್ತೆ ಮತ್ತು ಮಾವ ತೋಟಕ್ಕೆ ನೀರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಬಿಸಿಲು ಬೀಳುವುದಕ್ಕಿಂತ ಮೊದಲು ಅವರಿಗೆಲ್ಲ ಗಿಡಗಳಿಗೆಲ್ಲ ನೀರು ಹಾಕ್ತದೆ. ಮತ್ತು ಒಂದು 8 ಗಂಟೆ ಆಗುವಾಗ ಒಳ್ಳೆ ಬಿಸಿಲು ಬರ್ತದೆ. ಹಾಗೆ ಮಕ್ಕಳದ್ದು ದಿನಚರಿ ನೋಡಿ, ಬೆಳಿಗ್ಗೆ ಎದ್ದದ್ದೇ ಕೊಟ್ಟಿಗೆಯಲ್ಲಿ ಸ್ಟಾರ್ಟ್ ಆಯಿತು. ಎದ್ದದ್ದೇ ಸೀದಾ ಬರೋದೇ ಇಲ್ಲಿ ನೋಡಿ, ಅದು ದನ ನೋಡಲಿಕ್ಕೆ. ಬ್ರಷ್ ಮಾಡಿ ಚಹಾ ಕುಡಿದು ಸೀದಾ ಕೊಟ್ಟಿಗೆಗೆ ಬಂದಿದ್ದಾರೆ. ಅಲ್ಲಿ ಬೈ ಹುಲ್ಲೆಲ್ಲ ಹಾಕಿತ್ತು. ಹಾಗೆ ನನ್ನ ಮಗ ಬೈ ಹುಲ್ಲೆಲ್ಲ ತೆಗೆದು ಆ ದನಕ್ಕೆ ಹಾಕೋದು, ಅವ್ರಿಗೆ ಭಾರಿ ಇಷ್ಟ. ಅದು ತಿನ್ನೋದು ನೋಡಿ ಡಾನ್ಸ್ ಮಾಡೋದು ನೋಡಿ. ಮತ್ತು ಇದು ಸಣ್ಣ ಕರು ಅಲ್ಲ, ಅದಕ್ಕೆ ಮುಟ್ಲಿಕ್ಕೆ ಅಂತ ಮಕ್ಕಳು ಬರೋದು, ಬಂದು ಹೀಗೆ ಮುಟ್ತಾ ಇದ್ದಾರೆ. ಹಾಗೆ ಮೊನ್ನೆ ಒಂದು ದಿನ ಮುಟ್ಲಿಕ್ಕೆ ಬಂದು ಸಣ್ಣವಳು ಇದರ ಒಳಗೇನೆ ಬಿದ್ದಿದ್ದಾಳೆ, ಕೊಟ್ಟಿಗೆ ಒಳಗೇನೆ. ಅದು ಬಿದ್ದದೇನೋ ಆ ಕರುವಿನ ಮೇಲೆ ಆಯಿತು, ಇಲ್ಲದಿದ್ದರೆ ಕೆಳಗೆ ಬೀಳ್ತಿದ್ಲು. ಹಾಗೆ ಮಕ್ಕಳದೆಲ್ಲ ಏನೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಈ ಕರು ನೋಡಿ, ನಾನು ವೀಡಿಯೋ ಮಾಡೋದು ನೋಡಿ ನನ್ನನ್ನೇ ನೋಡ್ತಾ ಇತ್ತು. ಚಂದ ಪಾಸ್ ಕೊಟ್ಟುದು ನೋಡಿ ಅವಳು. ಅದಕ್ಕೆ ಗೊತ್ತಾಯ್ತೇನೋ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಅಂತೇಳಿ. ನೋಡಿ ಸ್ಮೈಲ್ ಮಾಡ್ತಾ ಇತ್ತು. ಹಾಗೆ ಅತ್ತೆ ಇಲ್ಲಿ ತರಕಾರಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ. ಅಂದರೆ ಈ ಥರ ನೀರು ಹಾಕಿದ್ರೇ ಗಿಡ ಎಲ್ಲ ಫ್ರೆಶ್ ಆಗಿರೋದು, ಒಳ್ಳೆ ರೀತಿಯಲ್ಲಿ ನೀರು ಹಾಕ್ತಾರೆ. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡುವ ಅಂತ ಹೋದೆ. ಅಂದರೆ ಬೆಳಿಗ್ಗೆ ಅಲ್ವಾ, ಫ್ರೆಶ್ ಆಗಿರ್ತದೆ ಗಿಡ. ಮತ್ತು ಬಿಸಿಲು ಬಂದ ಮೇಲೆ ಸಾಧ್ಯನೇ ಇಲ್ಲ, ಒಂದು ಕಡೆಗೆ ಬಿಸಿಲು, ಇನ್ನೊಂದು ಕಡೆ ಎಲ್ಲ ಗಿಡ ಬಾಡಿ ಹೋಗ್ತದೆ. ಹಾಗೆ ಇವಾಗ ನೀರು ಹಾಕುವಾಗಲೇ ಹೋಗಿ ವೀಡಿಯೋ ಮಾಡುವ ಅಂತ ಹೋದೆ. ಅಂದರೆ ತುಂಬ ಗಿಡ ಇತ್ತು, ನೋಡಲಿಕ್ಕೆ ತುಂಬ ಫ್ರೆಶ್ ಆಗಿ ಚೆಂದ ಕಾಣ್ತಿತ್ತು. ಹಾಗೆ ಇದೆಲ್ಲ ಬಸಳೆ ಗಿಡ ನೋಡಿ, ಅದು ಗರಿ ಹಾಕಿ ಅದರ ಮೇಲೆ ಬಿಟ್ಟಿದ್ದಾರೆ. ಅಂದರೆ ಈ ಥರ ಹಾಕಿದರೆ ಸುಲಭ ಆಗ್ತದಲ್ಲ. ಹಾಗೆ ಅದಕ್ಕೆ ಮಾತ್ರ ಒಳ್ಳೆ ನೀರು ಹಾಕಬೇಕು. ಬಸಳೆಗೆ ಸ್ವಲ್ಪ ನೀರು ಜಾಸ್ತಿ ಇಲ್ಲ, ಅದರ ಸರಿಯಾಗಿ ಬೆಳೆಯೋದಿಲ್ಲ. ಹಾಗೆ ಉದ್ದಕ್ಕೆ ಈ ಥರ ಬಸಳೆ ನೆಟ್ಟಿದ್ದಾರೆ. ಅಂದರೆ ಅದನ್ನು ಮಾರಾಟ ಮಾಡ್ತಾರೆ ಜಾಸ್ತಿ ಇರುವಾಗ. ಹಾಗೆ ಇದು ನೋಡ್ಬೋದು, ನೆಟ್ಟು ಕಟ್ಟಿ ಅದರೊಳಗೆ ಹರಿವೆ ಸೊಪ್ಪಿನ ಬೀಜ ಹಾಕಿ ಬಿಡ್ತಾರೆ. ಬೀಜ ಹಾಕಿ ಅದಲ್ಲೇ ಗಿಡ ಆಗ್ತದೆ. ಇದೊಂದು ಕರಿಬೇವಿನ ಸೊಪ್ಪಿನ ಗಿಡ, ಚಿಕ್ಕದಿದೆ, ಸ್ವಲ್ಪ ಮರದ ಹಾಗೆ ಆಗಿದೆ, ದೊಡ್ಡದಾಗಿದೆ. ಹಾಗೆ ಆ ಕಡೆ ಎಲ್ಲ ತೋಟ. ಮತ್ತು ಇದೊಂದು ಡ್ರ್ಯಾಗನ್ ಫ್ರೂಟ್ ಇತ್ತು ಗಿಡ, ಅದಷ್ಟು ಸರಿಯಾಗಿ ಬರೋದಿಲ್ಲ, ಕಟ್ಟಾಗಿ ಬರ್ತಾ ಉಂಟು. ತುಂಬ ಸಮಯ ಆಯಿತು ಇದು ನೆಟ್ಟು.
ಹಾಗೆ ಇದು ಹರಿವೆ ಸೊಪ್ಪು ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಅಂತ. ಅದನ್ನು ಬೀಜಕ್ಕೆ ಅಂತ ಬಿಟ್ಟಿದ್ದಾರೆ ಹೀಗೇ. ತುಂಬ ದೊಡ್ಡ ದೊಡ್ಡದಾಗಿದೆ ಮಾತ್ರ ಸೊಪ್ಪು. ಇದು ದಂಟು ಮಾತ್ರ ಪದಾರ್ಥಕ್ಕೆ ಸೂಪರ್ ಆಗ್ತದೆ. ಇದು ಸಣ್ಣ ಸಣ್ಣ ಅರಿವೆ ಸೊಪ್ಪಿನ ಗಿಡ. ಇದು ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಎಲ್ಲ ತೆಗೆದಿದ್ದಾರೆ, ಇನ್ನು ಸ್ವಲ್ಪ ಉಂಟು. ಹಾಗೆ ಕೆಳಗೆ ನೋಡ್ಬೋದು ಹುಲ್ಲು, ಇದು ದನಕ್ಕೆ ಹಾಕುವಂಥ ಹುಲ್ಲು. ಮತ್ತು ಇದು ಕೊಟ್ಟಿಗೆಯದ್ದು ನೀರೆಲ್ಲ ಹೋಗ್ತದಲ್ಲ, ತೊಳೆದಂಥ ನೀರು, ಅದಕ್ಕೆಲ್ಲ ಶೇಖರಿಸಲಿಕ್ಕೆ ಅಂತ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ತುಂಬ ದೊಡ್ಡದಿದೆ, ಅದು ತುಂಬ ಡೀಪ್ ಇದೆ. ಒಂದು 3/4 ಭಾಗದಷ್ಟು ನೀರು ತುಂಬಿದೆ ಅದರಲ್ಲಿ. ಹಾಗೆ ಈ ಕಡೆ ಕೂಡ ಸ್ವಲ್ಪ ಜಾಗ ಇದಲ್ಲೆಲ್ಲ ಬಸಳೆ ನೆಟ್ಟಿದ್ದಾರೆ. ಹಾಗೆ ತರಕಾರಿ, ಮನೆಗೆ ಬೇಕಾದಷ್ಟು ತರಕಾರಿ ಎಲ್ಲ ನೆಟ್ಟು ಬೆಳೆಸ್ತಾರೆ. ನಾಯಿಯ ಗೂಡು 2-3 ನಾಯಿ ಇದೆ. ಹಾಗೆ ಇದೊಂದು ನಾಯಿಯ ಗೂಡಿನ ಆ ಕಡೆ ಎಲ್ಲ ಹೂ ಗಿಡ ಎಲ್ಲ ಇದೆ. ದಾಸವಾಳದ್ದು ಮತ್ತು ಮುತ್ತು ಮಲ್ಲಿಗೆ ಅದರದ್ದೆಲ್ಲ ತುಂಬ ಗಿಡ ಇದೆ. ಮತ್ತು ಇದೊಂದು ಕುಂಬಳಕಾಯಿದೊಂದು ಬಳ್ಳಿ ಇದೆ ಇಲ್ಲಿ. ಹಾಗೆ ಈ ಹರಿವೆ ಸೊಪ್ಪು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ನೋಡಿ. ನನ್ನಕ್ಕಿಂತಲೂ ಉದ್ದಾಗಿ ಬೆಳೆದಿದೆ ಅದು. ತುಂಬ ಬೀಜ ಇದೆ ಮಾತ್ರ ಅದರಲ್ಲಿ. ಇದು ಬಿಳಿ ಮತ್ತು ಕೆಂಪು ಎರಡೂ ಇದೆ. ಆ ಕಡೆ ಕೆಂಪಿದೆ. ನನ್ನಕ್ಕಿಂತಲೂ ಎಷ್ಟು ಉದ್ದ ಬೆಳೆದಿದೆ ನೋಡಿ. ಒಳ್ಳೆ ಮರದ ಥರ ಆಗಿದೆ. ಒಳ್ಳೆ ಟೇಸ್ಟ್ ಉಂಟು ಮಾತ್ರ ಇದರದ್ದು ದಂಟು. ಹಾಗೆ ಇದು ನಮ್ಮ ರಾಣಿ, ಅವಳಿಗೆ ಇಲ್ಲಿ ಕಟ್ಟಿದ್ದಾರೆ. ಅದು ಗೂಡಿಗೆಲ್ಲ ನೀರು ಹಾಕಿದ್ರಲ್ಲ ಹಾಗೆ. ಮತ್ತು ಇದು ಸ್ನೇಕ್ ಪ್ಲಾಂಟ್. ಇದು ಒಂದು ನೆಟ್ಟರೆ ಸಾಕು, ರಾಶಿ ಬರ್ತದೆ. ಹಾಗೆ ಇದು ನೋಡ್ಬೋದು ಕೆಂಪು ಹುಲ್ಲು. ನಾನು ಇದು ಏನು ಅಂತ ಯೋಚಿಸ್ತಾ ಇದ್ದೆ. ಇದು ದನಕ್ಕೆ ಹಾಕುವಂಥ ಹುಲ್ಲೆ, ಅದು ಕೆಂಪು. ಇನ್ನೊಂದು ಹಸಿರು ಇದೆ ಅಲ್ಲ, ಅದರಲ್ಲೇ ಇದು ಕೆಂಪು ಬಣ್ಣದ್ದು. ಒಳ್ಳೆ ಕ್ರೋಟನ್ ಥರ ಕಾಣ್ತಿತ್ತು, ಚೆಂದ ಕಾಣ್ತದೆ ಮುಂದೆ. ಹಾಗೆ ಇದೆಲ್ಲ ಬೆಂಡೆಕಾಯಿ ಗಿಡ. ಅದರ ಮಧ್ಯದಲ್ಲಿ ಕೆಂಪು ಹರಿವೆ ಗಿಡ ನೆಟ್ಟಿದ್ದಾರೆ. ಇದು ಊರಿನ ಬೆಂಡೆಕಾಯಿ. ನಮ್ಮ ಸಿಟಿಯಲ್ಲೆಲ್ಲ 1 kgಗೆಲ್ಲ ಇದಕ್ಕೆ 200-250 ಎಲ್ಲ ಇದೆ. ಕೆಲವು ಸಲ ಸೀಸನ್ ಟೈಮಲ್ಲಿ 200ಕ್ಕಿಂತ ಮೇಲೆ ಎಲ್ಲ ಹೋಗ್ತದೆ. ಹಾಗೆ ಇಲ್ಲಿ ಕೂಡ ಸ್ವಲ್ಪ ಜಾಗ ಇದಲ್ಲೆಲ್ಲ ಬಸಳೆ ನೆಟ್ಟಿದ್ದಾರೆ. ಬೆಂಡೆಕಾಯಿ ನೋಡಿ ಫ್ರೆಶ್ ಆಗಿ ಹೇಗಿದೆ ಅಂತ ಅಲ್ಲ, ಚೆನ್ನಾಗಿದೆ ಬೆಂಡೆಕಾಯಿಯ ಹೂ. ಈ ಮಂದಾರ ಹೂ ಉಂಟಲ್ಲ, ಅದೇ ಥರ ಕಾಣ್ತದೆ. ಅದು ಕೊಯ್ದಿಟ್ಟರೆ ಗೊತ್ತಾಗಲಿಕ್ಕಿಲ್ಲ ಇದು ಮಂದಾರ ಹೂನ ಅಲ್ಲ ಬೆಂಡೆಕಾಯಿ ಹೂನ. ಎರಡೂ ನೋಡಲಿಕ್ಕೆ ಸೇಮ್ ಇದೆ. ಬಿಳಿ ಬೆಂಡೆಕಾಯಿ. ಹಾಗೆ ಇಲ್ಲಿ ಒಂದು ಬದನೆ ಗಿಡ, ಒಂದೊಂದು ಬದನೆ ಆಗ್ತದೆ, ಪದಾರ್ಥಕ್ಕೆ ಸಾಕಾಗ್ತದೆ ಅಲ್ವಾ. ಹಾಗೆ ಮಾವಿನ ಮರದಲ್ಲಿ ಮಾವಿನಕಾಯಿ ಇಲ್ಲ, 1-2 ಮಾವಿನಕಾಯಿ ಅಡಿಯಲ್ಲಿದೆ. ಮೊದಲು ತುಂಬ ಮಾವಿನಕಾಯಿ ಆಗ್ತಿತ್ತು, ಒಳ್ಳೆದಿರ್ತಿತ್ತು ಇದರದ್ದು ಮಾವಿನಕಾಯಿ ಹಣ್ಣಾದಾಗ. ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಮಾವಿನಕಾಯಿಗೆ ಯಾರ್ದು ದೃಷ್ಟಿ ಬಿದ್ದು ಎಲ್ಲ ಹುಳ. ಮಾವಿನಕಾಯಿ ಹಣ್ಣಾದಾಗ ಹುಳ. ಇದು ಕೆಳಗಿನ ತೋಟ ನೋಡಿ. ಹಾಗೆ ಇದೊಂದು ಚಕ್ಕೆ ಮರ. ಈ ಚಕ್ಕೆ ಮಾಂಸಕ್ಕೆಲ್ಲ ಹಾಕ್ತೇವಲ್ಲ ನಾವು, ಚಕ್ಕೆ ಪಲಾವಿಗೆಲ್ಲ, ಅದರದ್ದು ಮರ ಅದು. ಹಾಗೆ ಈ ಕಡೆ ಒಂದು ಬಾವಿ ಇದೆ, ತೋಟದ ಬಾವಿ ಇದು. ತೋಟದ ಬಾವಿಗೆ ಮಾತ್ರ ಕಟ್ಟೆ ಇಲ್ಲ, ಓಡುವಾಗೆಲ್ಲ ಜಾಗ್ರತೆ ಮಾಡಬೇಕಿಲ್ಲ, ಅದು ಬುಳುಕ ಒಳಗೆ. ಹಾಗೆ ತೋಟದ ಬಾವಿ ಗೊತ್ತಾಗ್ತದೆ ಮಾತ್ರ ಬಾವಿ ಇದ್ದದ್ದು, ಆದರೂ ಗೊತ್ತಿಲ್ಲದವರಿಗೆ ಗೊತ್ತಾಗೋದಿಲ್ಲ ಅಲ್ಲ. ಹಾಗೆ ಮತ್ತು ಮಕ್ಕಳಿಗೆ ಕೊಕ್ಕೋ ಬೇಕಂತೆ. ತೋಟದಲ್ಲಿ ತುಂಬ ಕೊಕ್ಕೋ ಎಲ್ಲ ಹಣ್ಣಾಗಿತ್ತು, ಯಾರೂ ಕೊಯ್ಯುವುದಿಲ್ಲ ಅದು. ಹಾಗೆ ಕೊಕ್ಕೋ ಕೊಯ್ಯುವ ಅಂತ ಹೋದೆವು. ಮಕ್ಕಳು ಕೂಡ ಒಟ್ಟಿಗೆ ಬಂದಿದ್ದಾರೆ ನೋಡಿ. ಹಾಗೆ ಇದೆಲ್ಲ ಅಡಿಕೆ ಮರ. ಅಲ್ಲಿ ಸ್ಪ್ರಿಂಕ್ಲರ್ ಹಾಕಿತ್ತು, ಅಂದರೆ ಆ ಕಡೆಲ್ಲ ಮೈ ಮೇಲೆಲ್ಲ ನೀರು ಬೀಳ್ತಿತ್ತಲ್ಲ ಹೋಗುವಾಗ. ಹಾಗೆ ಮೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆವು ನಾವು, ಸ್ಪ್ರಿಂಕ್ಲರಿಂದ ನೀರು ಮೈಗೆ ಬೀಳುವುದನ್ನು. ಹಾಗೆ ಇನ್ನೊಂದು ಏನಂದರೆ ಇಲ್ಲಿ ತುಂಬ ಇರುವೆ. ಅದು ಉರಿ ಅಂತ ಹೇಳ್ತೇವಲ್ಲ ನಾವು, ಒಂಥರ ಆರೆಂಜ್ ಕಲರಿದ್ದು ಇರುವೆ ಇರ್ತದೆ. ಅದು ಈ ಥರ ಮರದಲ್ಲಿ ಗೂಡು ಕಟ್ಟಿ ಇರ್ತದೆ, ಗೊಂಚಾಗಿ ಗೂಡು ಕಟ್ಟಿ. ಅದು ಸ್ವಲ್ಪ ಅಲ್ಲಾಡಿದ್ರೆ ಸಾಕು ಮೈಗೆಲ್ಲ ಬೀಳ್ತಿತ್ತು. ಹಾಗೆ ಮಕ್ಕಳನ್ನು ನಾನು ಮರದ ಅಡಿಗೆ ಬರಲಿಕ್ಕೆ ಬಿಡಲಿಲ್ಲ, ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ನಾನೇ ಅಡಿಗೆ ಹೋಗಿ ಕುಯ್ತಿದ್ದೆ. ಯಾಕಂದರೆ ನಾನು ಈ ಥರ ಕೊಕ್ಕೋ ಎಳೆಯುವಾಗ ಎಲ್ಲಿಯಾದರೂ ಗೊಂಚೆ ಬಿದ್ದರೆ, ಮಕ್ಕಳ ಮೇಲೆ ಬಿದ್ದರೆ ಕಷ್ಟ ಅಲ್ಲ, ಅಂದರೆ ಅದು ಕಚ್ಚಿದರೂ ತುಂಬ ಮೈಯೆಲ್ಲ ಉರಿಯುತ್ತದೆ. ಹಾಗೆ ಮತ್ತು ಇದು ಕೊಕ್ಕೋ ಕೊಯ್ಲಿಕ್ಕೆ ಕೂಡ ಕಷ್ಟನೇ, ಯಾಕಂದರೆ ಅದು ತುಂಬ ಹಣ್ಣಾದರೂ ಅದರದ್ದು ತೊಟ್ಟುಂಟಲ್ಲ ಗಟ್ಟಿ ಇರ್ತದೆ. ಅದನ್ನು ಎಳಿಬೇಕಾಗ್ತದೆ, ಅದನ್ನು ಹಿಡಿದು ಎಳಿಬೇಕಾಗ್ತದೆ. ಅದು ಎಳಿವಾಗ ಏನಾಗ್ತದೆ ಅಂದರೆ ಈರುವೆ ಎಲ್ಲ ಕೆಳಗೆ ಬೀಳ್ತದೆ. ಹಾಗೆ 1-2 ಆಯಿತು, ಸಿಕ್ಕಿತ್ತು ಒಳ್ಳೆ ಹಣ್ಣದು. ಮತ್ತು ಆ ಕಡೆ ಒಳಗೆಲ್ಲ ತುಂಬ ಮರ ಇತ್ತು, ಮತ್ತು ತುಂಬ ಹುಲ್ಲುಂಟು. ಈ ಚಿಕ್ಕ ಮಕ್ಕಳನ್ನು ಕರ್ಕೊಂಡು, ಅಂದರೆ ಈ ಮಕ್ಕಳಿಗೆ ನಡಿಲಿಕ್ಕೂ ಬರಲ್ಲ ಹುಲ್ಲಿನಲ್ಲಿ. ಹಾಗೆ ನಾನೇ ಹೋದೆ. ಇದು ದೋಂಟಿ ಉಂಟಲ್ಲ, ದೋಂಟಿಯನ್ನು ಇಟ್ಕೊಂಡು ಹೋಗಿ ಕೊಯ್ಯೋದು ಅದರಲ್ಲಿ. ಅಲ್ಲಿ ಕೂಡ ತುಂಬ ಇರುವೆನೆ, ಕಾಲು ಇಡ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅಂದರೆ ಅಷ್ಟು ಇರುವೆ ಎಲ್ಲ ಕಾಲಿಗೆಲ್ಲ ಹತ್ತಿತ್ತಿತ್ತಲ್ಲ, ಅದು ಕಚ್ಚಿದ್ರೆ ಉರಿ ಅಂದರೆ ಅಷ್ಟು ಉರಿತಿತ್ತು. ಹಾಗೆ ಅಲ್ಲಿ ಕೂಡ ಒಂದು ಸಿಕ್ಕಿತ್ತು. ಹಾಗೆ ಈ ಒಂದು ಮರದಲ್ಲಿ ಕೂಡ ಒಳ್ಳೆ ಹಣ್ಣದೊಂದಿತ್ತು, ಅದನ್ನು ಕೊಯ್ಯುವ ಅಂತ ಹೋದೆ.
ಅದು ನೋಡಿ ಯಾವ ಥರ ಈ ದೋಂಟಿಗೆ ಹಾಗೆ ಸಿಕ್ಕಾಕೊಂಡಿದೆ, ಕೆಳಗೇನೆ ಬೀಳಿಲ್ಲ ನೋಡಿ. ಇದು ಬಿಲ್ಲು ಬಾಣ ಇಟ್ಟು ಹೊಡಿತಾರಲ್ಲ ಆ ಥರ ಅದಕ್ಕೆ ಸಿಕ್ಕಾಕೊಂಡಿದೆ ನೋಡಿ. ಹಾಗೆ ಒಳ್ಳೆ ಹಣ್ಣಾದಿತ್ತು ಅದು ಕೂಡ. ಹಾಗೆ ಸಾಕಂತೆಯಲ್ಲಿ ಒಂದು 3-4 ಸಿಕ್ಕಿತ್ತು. ಸಾಕಂತೆಯಲ್ಲಿ ಬಂದೆವು, ಅಂದರೆ ಆ ಇರುವೆಯಲ್ಲಿ ನಿಲ್ಲುವಂಥದ್ದಲ್ಲ ಅಲ್ಲಿ. ಹಾಗೆ ವಾಪಸ್ ಮನೆಗೆ ಬಂದೆವು. 4 ಸಿಕ್ಕಿತ್ತು ನೋಡಿ. ಹಾಗೆ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ. ನನ್ನ ಮಕ್ಕಳು ಊರಿಗೆ ಹೋದಾಗೆಲ್ಲ ಫಸ್ಟು ಕೇಳುವುದೇ ಅದೇ, ಕೊಕ್ಕೋ ಉಂಟಾ, ಹಣ್ಣಾದು ಉಂಟಾ ಅಂತೇಳಿ ಹೋಗಿ ಹುಡುಕೋದು. ನೋಡಿ ಒಳಗಡೆ ಯಾವ ಥರ ಇದೆ ಅಂತೇಳಿ. ಒಳ್ಳೆ ಹಣ್ಣಾಗಿದೆ, ಒಳ್ಳೆ ಸ್ಮೆಲ್ ಚೆಂದ ಇದೆ ಇದರದ್ದು ಮಾತ್ರ, ಒಳ್ಳೆದುಂಟು ಸ್ಮೆಲ್. ಇವಳು ನೋಡಿ, ಇವಳು ಇದನ್ನು ಐಸ್ ಕ್ರೀಮ್ ತಿಂದಾಗಿ ತಿಂತಾ ಇದ್ದಾಳೆ. ಅಷ್ಟು ಸ್ವೀಟಾಗಿರ್ತದೆ. ಅದು ಮಾತ್ರ ಕಚ್ಚಬಾರ್ದು ಬೀಜ, ಈ ಥರ ಚೆನ್ನಾಗಿ ಚೀಪು ಬಿಟ್ಟು ಅದನ್ನು ಹೊರಗೆ ಬಿಸಾಡೋದು. ಮತ್ತು ಈ ಬೀಜಕ್ಕೆಲ್ಲ ಒಳ್ಳೆ ಕ್ರಯ ಇದೆ ಮಾರ್ತಿದ್ರೆ ಮಾತ್ರ. ಅದರಲ್ಲಿ ಕೆಲಸ ಉಂಟು, ಅದನ್ನು ತೆಗೆದು ಹೊಡೆದು ಬಿಟ್ಟು ಎಲ್ಲ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಬೇಕಾಗ್ತದೆ, ಕೆಲಸ ಇದೆ ತುಂಬ. ಹಾಗೆ 3-4 ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಮಕ್ಕಳಿಗೆ ಕೊಟ್ಟೆ. ಮತ್ತು ತುಂಬ ತಂಪು ಮಾತ್ರ ಇದು ದೇಹಕ್ಕೆ. ಹಾಗೆ ಸಂಜೆ ಆಗಿತ್ತು, ಒಮ್ಮೆ ಕೆಳಗಿನ ತೋಟಕ್ಕೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೇವೆ. ನೋಡ್ಬೋದು ಮಕ್ಕಳ ಪುಂಡೆ ಉಂಟು, ಎಲ್ಲ ಹೋಗ್ತಾ ಇದ್ದೇವೆ. ಮಕ್ಕಳಿಗೆಲ್ಲ ಹೀಗೆಲ್ಲ ಸುತ್ತಾಡೋದಂದರೆ ಭಾರಿ ಖುಷಿ ಅಲ್ವಾ. ಮತ್ತು ಮಕ್ಕಳು 3 ಕೂಡ ಈ ಥರ ಒಂದೊಂದು ಕೋಲ್ ಇಟ್ಕೊಂಡು ನಡೀತಾ ಇದ್ದಾರೆ. ಅದು ಯಾವ ಕಾರಣಕ್ಕೆ ಅಂತೂ ನನಗಂತೂ ಗೊತ್ತಿಲ್ಲ. ನಾಯಿ ಬಂದರೆ ಹೊಡಿಲಿಕ್ಕ ಮತ್ತು ಎಂತಕ್ಕೆ ಅಂತ ಗೊತ್ತಿಲ್ಲ. ನೋಡಿ 3 ಕೈಯಲ್ಲಿ ಒಂದೊಂದು ಕೋಲುಂಟು, ಕೋಲ್ ಇಟ್ಕೊಂಡು ಅಜ್ಜಿ ಥರ ನಡೀತಾ ಇದ್ದಾರೆ. ಇದು ಕೆಳಗೆ ಹೋಗುವಂತಹ ಮಾರ್ಗ. ಇದು ಆ ಕಡೆ ಬಂದು ಇವರ ದೊಡ್ಡಪ್ಪನ ಮನೆ. ಮತ್ತು ಇದೆಲ್ಲ ಈ ಕಡೆ ಹಳ್ಳಿ ಮನೆ. ನೋಡಿ ಎಷ್ಟು ಚೆಂದ ಕಾಣ್ತದಲ್ಲ. ಬಾವಿ, ಅಂಗಳದಲ್ಲಿ ಒಂದು ಬಾವಿ, ನೋಡಲಿಕ್ಕೆ ಚೆಂದ. ಇದು ಬಂದು ನಮ್ಮ ತೋಟ, ಫುಲ್ಲು ಅಡಿಕೆ ಮರ. ಇದು ಅಡಿಕೆ ಮರದ ತೋಟ ನೋಡಿ ಎಷ್ಟು ಸೂಪರಾಗಿದೆ ಅಂತ. ಹಾಗೆ ಇಲ್ಲಿ ಕೂಡ ತುಂಬ ಇದೆ ಕೊಕ್ಕೋ ಮರ, ಸೈಡಲ್ಲೆಲ್ಲ ಕೊಕ್ಕೋ ಮರ ಇದೆ. ಇಲ್ಲಿ ನೋಡಿ ಎಷ್ಟು ಹಣ್ಣಾಗಿದೆ ಅಂತ, ತುಂಬ ಹಣ್ಣಾಗಿತ್ತು. ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ಮು, ಅಂದರೆ ಇರುವೆ, ಉರಿ. ನೋಡಿ ಇಲ್ಲೊಂದು ಒಳ್ಳೆ ಹಣ್ಣು, ಅದು ಸ್ವಲ್ಪ ಕೆಳಗೆ ಇತ್ತು, ಅದು ಕೂಡ ಮುಟ್ಲಿಕ್ಕೆ ಹೆದರಿಕೆ ಆಗ್ತಿತ್ತು, ಅದರ ಮೇಲೆಲ್ಲ ಇರುವೆ ಇತ್ತು ಅಲ್ಲಿ. ಹಾಗೆ ಅದನ್ನು ಹೇಗೋ ಕೊಯ್ದೆ, ಕಾಲಡಿಗೆಲ್ಲ ಫುಲ್ಲು ಇರುವೆ ಉಂಟು, ಉರಿ. ಒಳ್ಳೆ ಹಣ್ಣಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸ್ವೀಟಾಗಿರ್ತದೆ. ಹಾಗೆ ಅಡಿಕೆ ಮರ ನೋಡಿ, ಕೆಳಗಿಂದ ವ್ಯೂ ಎಷ್ಟು ಸೂಪರಾಗಿದೆ ನೋಡಿ. ಎಷ್ಟು ಉದ್ದ 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 ಇದೆ ಅಡಿಕೆ ಮರ, ಸೂಪರಾಗಿ ಕಾಣ್ತಾ ಇದೆ. ಅದರದ್ದು ವ್ಯೂ ಮಧ್ಯದಿಂದ ಈ ಥರ ನಾನು ವೀಡಿಯೋ ಮಾಡಿದ್ದು, ಸೂಪರಾಗಿ ಕಾಣ್ತದಲ್ಲ. ಹಾಗೆ ಇಲ್ಲಿ ಒಂದು ಹಲಸಿನ ಮರ ಉಂಟು, ಹಲಸಿನಕಾಯಿ ನೋಡಿ. ಆ್ಯಕ್ಚುಲಿ ಇದು ನಮ್ಮದಲ್ಲ, ಅಂದರೆ ಇದು ಆ ಸೈಡ್, ಇದು ಬಂದು ದೊಡ್ಡಪ್ಪನ ತೋಟ, ನನ್ನ ಹಸ್ಬೆಂಡಿಂದು ದೊಡ್ಡಪ್ಪನದು ತೋಟ ಆ ಕಡೆ. ಇದೆಲ್ಲ ಅಣ್ಣ ತಮ್ಮಂದಿರ ತೋಟ ಆ ಕಡೆ ಈ ಕಡೆ ಎಲ್ಲ. ಹಾಗೆ ಇದು ಅವರದ್ದು. ಅಲ್ಲಿ ಒಂದು ಚೆಂದ ಒಂದು ಹಲಸಿನ ಮರ ಇತ್ತು, ಒಳ್ಳೆದುಂಟು ಹಲಸಿನ ಹಣ್ಣು ಅದರದ್ದು. ನನ್ನ ಮಗಳಲ್ಲಿ ಕೋಳಿ ಇಟ್ಕೊಂಡು ಸ್ಪ್ರಿಂಕ್ಲರ್ಗೆ ಬೈಯೋದು, ಎಂತಕ್ಕಂದ್ರೆ ಅವಳನ್ನು ಒದ್ದೆ ಮಾಡಿದೆ ಅಂತ ಅದು, ಅದಕ್ಕೆ ಬೈಯೋದು. ಇದು ಒಂದು ತೋಟದ ಬಾವಿ ನೋಡಿ, ಈ ಕಡೆ ಕೂಡ ಒಂದು ಬಾವಿ ಉಂಟು. ಇದು ಬಾವಿ ಇದ್ದದೇ ಕಾಣೋದಿಲ್ಲ, ಸುತ್ತಲೂ ಗಿಡ ಉಂಟಲ್ಲ, ಹಾಗಾಗಿ ತುಂಬ ನೀರುಂಟು, ಮುಕ್ಕಾಲು ಭಾಗದಷ್ಟು ನೀರುಂಟು. ಮಕ್ಕಳನ್ನೆಲ್ಲ ಈ ಕಡೆ ಬರಲಿಕ್ಕೆ ಬಿಡೋದೇ ಇಲ್ಲ ನಾವು, ಯಾಕೆಂದರೆ ಅದು ಗೊತ್ತೇ ಆಗೋದಿಲ್ಲಲ್ಲ, ಆ ಸೈಡಿಗೆ ಮಕ್ಕಳನ್ನು ಬರಲಿಕ್ಕೆ ಬಿಡೋದಿಲ್ಲ. ಹಾಗೆ ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದೆವು. ಇಲ್ಲಿ ಬರುವಾಗ ದಾರಿಯಲ್ಲಿ ನೋಡಿ ಒಂದು ಹುತ್ತ, ಅದಕ್ಕೆ ತೂತ ಉಂಟು ನೋಡಿ, ಅದರಲ್ಲಿ ಹಾವು ಉಂಟ ಎಂತ ಅಂತ ಗೊತ್ತಿಲ್ಲ. ಹಾಗೆ ಈ ಕಡೆ ಬರುವಾಗ ಇಲ್ಲಿ ಇದು ದೊಡ್ಡಪ್ಪನ ಮಗನ ಮನೆ, ಅಣ್ಣಂದು ಮನೆ. ಹಾಗೆ ಇಲ್ಲೆಲ್ಲ ಈ ಡ್ರ್ಯಾಗನ್ ಫ್ರೂಟಿದ್ದು ಗಿಡ ಉಂಟಲ್ಲ, ಅದನ್ನು ನೆಟ್ಟಿದ್ರು. ಹಾಗೆ ನಾನು ನೋಡುವ ಅಂತ ಹೋದೆ. ನೋಡಿ ಈಗ ಹೂ ಕೂಡ ಬಿಟ್ಟಿದೆ, ಅದರಲ್ಲಿ ತುಂಬ ಉಂಟು, ಒಂದು 10-15 ಗಿಡ ಉಂಟಂತ ಕಾಣ್ತದೆ, ಬೆಳೆದಿದೆ, ತುಂಬ ದೊಡ್ಡದಾಗಿದೆ ನೋಡಿ ಗಿಡ. ಹಾಗೆ ನಮಗೆ ಈ ಕಡೆ ಎಲ್ಲ ತುಂಬ ರೇರ್ ಅಲ್ಲ, ಈ ಕಡೆ ಎಲ್ಲ ಯಾರು ಬೆಳೆಸೋದಿಲ್ಲ, ಕಡಿಮೆ ತುಂಬ. ಹಾಗೆ ಇದು ನೋಡಿ ನನಗೆ ಖುಷಿಯಾಯಿತು, ಡ್ರ್ಯಾಗನ್ ಫ್ರೂಟಿನ ಗಿಡ. ಹಾಗೆ ಇಲ್ಲೆಲ್ಲ ಅವರು ಅಡಿಕೆ ಎಲ್ಲ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ, ತೋಟದ ಅಡಿಕೆ ಎಲ್ಲ ಕೊಯ್ದು ಬಿಟ್ಟು ಇಲ್ಲಿ ತಂದು ಹಾಕ್ತಾರೆ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನೊಂದು ಸಿಂಪಲ್ ಆದಂತಹ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.